ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಕರ್ನಾಟಕ ಸರ್ಕಾರ, ತೋಟಗಾರಿಕೆ ಇಲಾಖೆ, ಗಾಜಿನ ಮನೆ ದಾವಣಗೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಫಲಪುಷ್ಪ ಪ್ರದರ್ಶನ ದಿನಾಂಕ 26 ಫೆಬ್ರವರಿ 2026ರಿಂದ ಮಾರ್ಚ್ 1, 2026ರವರೆಗೂ ನಡೆಯಲಿದೆ. ಈ ಬಾರಿಯ ವಿಶೇಷವಾಗಿ ದಾವಣಗೆರೆ ದಣಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರವರ ಬೆಳೆದು ಬಂದ ಹಾದಿ, ಹೂವಿನ ಮಧ್ಯ ಅಲಂಕರಿಸಿದ ಚಿತ್ರ ಮತ್ತು ಸಾಲ್ಮರ ತಿಮ್ಮಕ್ಕ ಹಾಗೂ ವಿಧಾನಸೌಧ ಹೂವಿನಲ್ಲಿ ಪ್ರದರ್ಶಿಸುವ ನೋಡುಗರು ಎರಡು ಕಣ್ಣು ಸಾಲದ್ದು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಪ್ರವಾಸಿಗಳು, ಸ್ಥಳೀಯರು ಮತ್ತು ಆ ಪ್ರದರ್ಶನದಲ್ಲಿ ಅಂಗಡಿ ಮಾಲೀಕರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ವರದಿ ಶ್ರೀನಿವಾಸ್ ಪ್ರಸಾದ್ ಆರ್ ಜೊತೆ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ದಾವಣಗೆರೆ. ನಾವು ದಾವಣಗೆರೆ ಇಲ್ಲಿ ಫಲ ಪ್ರದರ್ಶನ ನಡೀತಾ ಇದೆ 2026. ವೀಕ್ಷಕರೇ, ಸತ್ಯ ಸುದ್ದಿಯನ್ನು ನೋಡಲು ಎಲ್ಲರೂ ಬನ್ನಿ. ಎಲ್ಲ ನಿಮಗೆ ನೋಡಲು ಮಧ್ಯ ಕರ್ನಾಟಕದ ಹೃದಯ ಭಾಗದ ಜಿಲ್ಲೆಯಾದಂಥ ದಾವಣಗೆರೆ. ಹೆಸರು ವಿನಾಯಕ್ ಅಂತೇಳಿ, ಇಲ್ಲೇ ದಾವಣಗೆರೆಯವರು. ಫಲಪುಷ್ಪ ಪ್ರದರ್ಶನ ನಮ್ಮ ಮಲ್ಲಣ್ಣವ್ರದ್ದು ತುಂಬ ಚೆನ್ನಾಗಿದೆ. ವರ್ಷ ಪ್ರತಿ ವರ್ಷ ನಮ್ಮ ಮಲ್ಲಣ್ಣರಾಗಲಿ ಅಜ್ಜರಿದ್ದರು, ಅಪ್ಪಾಜಿ ತೀರ್ಕೊಂಡ್ರು, ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಇವತ್ತು ಬಂದಿದ್ದೀವಿ ನಾವು ಏನಿದ್ರು, ತುಂಬ ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ. ಪ್ರತಿ ವರ್ಷವೂ ಬರ್ತಾಯಿದೆ, ನೋಡ್ತಾ ಇದ್ದೀನಿ. ಆದಾಗಿಂದನೂ ಒಂದು 10 ಟೈಮ್ಸ್ ಬಂದಿದ್ದೀನಿ ನಾನು. ಬಟ್ ಈ ಥರ ಇದಕ್ಕೆ ಬರ್ತೀನಿ. ನನ್ನ ಹೆಸರು ಬಂದು ನಯನ ಅಂತೇಳಿ, ನಾವು ಬಂದು ದಾವಣಗೆರೆ ಅವರೇ. ಇಲ್ಲಿ ಸಂಜೆ ಬಂದು ನಾವು ಫಲಪುಷ್ಪ ಪ್ರದರ್ಶನಕ್ಕೆ ಅಂತೇಳಿ ಇಲ್ಲಿ ಅಪ್ಪಾಜಿ ಅವ್ರದ ಅಮೂಲ್ಯವಾದ ಕ್ಷಣಗಳನ್ನು ಸ್ಟ್ಯಾಚ್ಯೂನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡಿದೆ. ಇದು ಬಂದು ಪ್ರತಿ ವರ್ಷವೂ ಮಾಡ್ತಾ ಇರ್ತಾರೆ. ನಾನು ಇಲ್ಲಿಗೆ ಬರ್ತಾ ಇದ್ದು ಇದು 3ನೇ ವರ್ಷ ಬಂದು. ಚೆನ್ನಾಗಿದೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಅಂತ ಹೇಳ್ತೀನಿ. ಹಾಗೂ ಕೈಮಗ್ಗ ಉತ್ಪನ್ನದ್ದು ಇದು ಇದೆ, ವಸ್ತು ಪ್ರದರ್ಶನ ಇದೆ. ಅಪ್ಪಾಜಿ ಅವ್ರದ್ದು ಸ್ವಲ್ಪ ಸ್ಟ್ಯಾಚ್ಯೂ ಅದೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ಅಂತ ಹೇಳ್ತೀನಿ. ನನ್ನ ಹೆಸರು ಚೇತನ ಶಿವಕುಮಾರ್, ಸೋಷಿಯಲ್ ಸರ್ವಿಸರ್. ಈಗ ನಿನ್ನೆಯಿಂದ ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಗಾಜಿನ ಮನೆಯಲ್ಲಿ ಫಲಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗಿ ಸಂಘ ಸಂಸ್ಥೆಗಳಲ್ಲಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು ತುಂಬ ಆಸಕ್ತಿಯಿಂದ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಕೂಡ ದಾವಣಗೆರೆಯಲ್ಲಿ ವಿಶೇಷವಾಗಿ ಈ ಸರಿ ನಮ್ಮ ವಿಧಾನಸೌಧವನ್ನು ಆಯೋಜನೆ ಮಾಡಿದ್ದಾರೆ. ಅದನ್ನು ಕೂಡ ತುಂಬ ಖುಷಿ ಅನಿಸುತ್ತೆ. ಇನ್ನೂ ಹಲವಾರು ಹೆಚ್ಚಿನದಾಗಿ ಈಗ ಬೆಂಗಳೂರಲ್ಲಿ ಹೇಗೆ ಗ್ಲಾಸಿನ ಅರಮನೆಯಲ್ಲಿ ಫಲಪುಷ್ಪದಲ್ಲಿ ಯಾವ ಥರ ಡಿಸೈನರ್ ಆಗಿರ್ಬೋದು, ಇನ್ನೂ ವಿಶೇಷ ರೀತಿಯಲ್ಲಿ ಕೂಡ ತರ್ಬೋದಲ್ಲ ಇನ್ನೂ ಅಂತೇಳಿ ಜಿಲ್ಲಾಡಳಿತಕ್ಕೆ ಕೇಳ್ತಾ ಇದ್ದೀನಿ ಸರ್. ಹುಡುಗರಿಂದ ಪಂಚಾಯತಿ ಹರಿಹರ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್. ನಾವು ಕೈಲೇ ಒಂದೊಂದು ರೇಂಜಲ್ಲಿ ಲೈಫ್ ಲಾಂಗ್ ಗೋಲ್ಡಲ್ಲಿ ಮಾಡಿದ್ರು. ಈಗ ಇದೇ ಗೋಲ್ಡ್ ಥರ ಆಗಿದೆ. ವೆರೈಟೀಸ್ ತುಂಬ
6 ವರ್ಷದಿಂದ ಆಗ್ತಿರೋದು ನಾವು. ಸ್ಟಾರ್ಟಿಂಗ್ ನಾವು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಇದನ್ನ ಮಾಡಬೇಕು, ಆನ್ಲೈನ್ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಮಗೆ ಸ್ವಸಹಾಯ ಸಂಘಗಳಿಗೆಲ್ಲ ಟ್ರೈನಿಂಗ್ ಎಲ್ಲ ನಮ್ಮ ನಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಅದರಿಂದ ಆ ಪ್ರೋತ್ಸಾಹದಿಂದ ನಾವು ಇನ್ನೂ ಹೆಚ್ಚು ಬೆಳೀತಾ ಇದ್ದೀವಿ. ಇನ್ನು ನಾವಷ್ಟೇ ಮಾಡೋದಲ್ಲದೆ ಒಂದು 20 ಜನಕ್ಕೆ ನಾವು ಕೆಲಸ ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಎಲ್ಲರ ಉಪಯೋಗವನ್ನು ಆಗ್ತಾ ಇದೆ. ಪ್ಲಸ್ ಬಂದ್ಬಿಟ್ಟು ಸರ್ ಏನಾಗ್ತಾ ಇದೆ ಅಂದರೆ ಕೆಲವರು ನಮಗೆ ಯಾವ ಥರ ಮಾಡಬೇಕು ಅಂತ ಕೇಳ್ತಾರೆ, ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ ಯಾವ ಥರ ಇರಬೇಕು ಅಂತ. ಸೊ ನಾವು ಆ ಥರ ಅವ್ರಿಗೆ ಸಹಾಯನೂ ಮಾಡಿಕೊಟ್ಟು ನಮ್ಮ ಜೊತೆ ಈಗ ನೋಡಿ ಸರ್, ಕೆಲವರು ಜಿಗಲಿದವರು ಇದ್ದಾರೆ, ಅವರು ಕೊಕೊನೆಟ್ ಆಯಿಲ್ ಇದನ್ನು ಮಾಡ್ತಾರೆ. ಸೊ ಅವ್ರು ಇಲ್ಲ, ಸೊ ನಾನೇ ಸೇಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಸರ್. ಆ ಥರ ಅವ್ರಿಗೂ ಹೆಲ್ಪ್ ಮಾಡಿ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಸ್ವಸಹಾಯ ಸಂಘ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಪಿಟಲ್ಸ್ ಮಾಡ್ತಾ ಇದ್ದೆ, ಜಸ್ಟ್ ಫ್ರೆಂಡ್ಸಿಗೆ ಕೊಡ್ತಾ ಇದ್ದೆ. ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡು ಆದಮೇಲೆ ಜಸ್ಟ್ ಮಾವಿನಕಾಯಿ ಅಷ್ಟೇ ಮಾಡ್ತಾ ಇದ್ದೆ. 2-3 ವೆರೈಟೀಸ್, ಈಗೊಂದು 12 ವೆರೈಟಿ ಪಿಕಲ್ಸ್ ಮಾಡ್ತಾ ಇದ್ದೀನಿ. ವಿತ್ ಸಾಂಬಾರ್ ಪೌಡರು, ಮಸಾಲ ಪೌಡರು, ಸಾಂಬಾರ್ ಎಲ್ಲ ವೆರೈಟೀಸು ಮಾಡ್ತಾ ಇದ್ದೀನಿ. ಹೋಮ್ ಮೇಡು ಕೋಲ್ಡ್ ಪ್ರೆಸ್ ಆಯಿಲಿಂದ ಮಾಡ್ತಾ ಇರೋದು ಸರ್. ಎಲ್ಲ ಹೈಜೆನಿಕ್ ಆಗಿ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ಅಷ್ಟೇ ಅಲ್ಲೇ ತೊಗೊಂಡಿರೋ ಕಸ್ಟಮರ್ಸಿಗೆ ಮತ್ತೆ ನಾವು ಕೊರಿಯರ್ ಮಾಡಿ ಕಳಿಸ್ತಾ ಇದ್ದೀವಿ. ಈ ನಮಗೆ NRI ನಮಗೆ ತುಂಬ ಉಪಯೋಗವಾಗಿದೆ. ಏನಿಲ್ಲ ಅಂದರೂ ಮಂತ್ಲಿ ನಮಗೆಲ್ಲ ಖರ್ಚು ಹೋಗ್ಬಿಟ್ಟು ಲೇಬರ್ಸ್ ಖರ್ಚು ಎಲ್ಲ ಹೋಗಿ ನಮಗೆ ತಿಂಗಳ 35,000 ಇದರಲ್ಲಿ ಕೊಡ್ತಾ ಇದೆ ಸರ್. ಆಸ್ ಎ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ರೆ ಅಷ್ಟೊಂದು ದುಡಿಮೆ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್. ಈಗ ಆಲ್ರೆಡಿ ನಾನು ಇದನ್ನು ಅಮೆರಿಕವರೆಗೂ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀನಿ ಸರ್. ಬೆಂಗಳೂರು, ಮೈಸೂರು, ದಾವಣಗೆರೆ ಸರೌಂಡಿಂಗ್ ಎಲ್ಲ ಊರಲ್ಲೂ ಕಳಿಸ್ತಾ ಇದ್ದೀನಿ. ರಾಯಚೂರಿಗೂ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀನಿ. ನಮ್ಮ ಹೆಸರು ಚಂದ್ರಗೌಡ ಅಂತಂದು, ದಾವಣಗೆರೆ ತಾಲೂಕು ಹಳೇಬಾಚಿ ಗ್ರಾಮ ಪಂಚಾಯತಿ ನೀಲಾನಹಳ್ಳಿ ಗ್ರಾಮ ವಾಸಿಯಾಗಿದ್ದು ನಾನು ಆಯುರ್ವೇದಿಕ್ ಔಷಧಿಯನ್ನು ಕೊಡ್ತಾ ಬಂದಿದ್ದೇನೆ. ಈಗ ನೋಡಿ ಭೂಮಿ ತಾಯಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇದು ಇಂಗ್ಲಾರ್ಕಾಯಿ ಅಂತಂದು, ಇಂಗಲಾರದ ಹಣ್ಣು ಅಂತ ಹೇಳ್ತಾರೆ. ಇದನ್ನೇ ಸಿಪ್ಪೆ ತೆಗೆದುಬಿಟ್ಟು ಉಪ್ಪಿನಲ್ಲಿ ಹಾಕಿಬಿಟ್ರೆ ಆ ಉಪ್ಪು ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ಕು, ಜಾಂಡೀಸು, ಹೊಟ್ಟೆ ದೋಷ, ಲಿವರ್ ಪ್ರಾಬ್ಲಮ್ ಎಲ್ಲ ಸರಿಯಾಗ್ತದೆ. ಆಮೇಲೆ ಮನುಷ್ಯ ಮೊದಲು ತಮ್ಮ ಚಗಾದಿಗಳನ್ನು ಬಿಡಬೇಕು. ಬೆಳಗ್ಗೆ ಹತ್ರ ನೀರು ಕುಡಿಬೇಕು. ನೀರು ಹತ್ತಲಾರ್ಬೇಕಂತ ನೆಂಟು ದೂರ ಇರ್ಬೇಕಂತ. ಇದು ಇಂಗ್ಲಾರದ ಕಾಯಿ. ಆಮೇಲೆ ಇದು ಇದೆ ನೋಡಿ, ಇದು ಕಸ್ತೂರಿ ಜಾಲಿಕಾಯಿ ಅಂತಂದು. ಬೇಕಂತ ಕಫ ಅಲ್ಲಿ ಗಂಟ್ಲು ಕೆರ್ತಾರ್ರಿ, 2 ದಿವಸಕ್ಕೆ ನಿಮ್ಗೆ ರಿಸಲ್ಟ್ ಬರ್ತೈತಿ. ಇದು ಸಿಪ್ಪಿನ ಸಿಪ್ಪಕ್ಕಷ್ಟೇ ನಿಮಗೆ ಅನುಕೂಲ ಆಕೈತಿ. ಈ ಗ್ಯಾಸ್ ಟ್ರಬಲ್ ಅಂತ ಇದು ಮಾಡ್ತಾರೆ. ಮನೇಲಿ ಫಸ್ಟು ಉಪ್ಪು ಸಕ್ಕರೆ ಅವಾಯ್ಡ್ ಮಾಡಬೇಕು. ಸಕ್ಕರೆ ತಿನ್ನೋ ಬದಲಿ ಬೆಲ್ಲ ತಿನ್ನಬೇಕು. ಉಪ್ಪು ತಿನ್ನೋ ಬದಲಿ ಸೈನ್ದಲ್ಲಿ ಉಪ್ಪು ಉಪಯೋಗಿಸ್ಬೇಕು. ಕುಕ್ಕರ್ನಲ್ಲಿ ಅಡುಗೆ ಮಾಡೋದು ಬಿಡಬೇಕು. ಮಾರ್ಕೆಟ್ನಲ್ಲಿ ಎಣ್ಣೆ ಬಿಟ್ಟು ಕಾಣದ ಎಣ್ಣೆ ಉಪಯೋಗಿಸ್ಬೇಕು. ಅರ್ಧ ಕಾಯಿಲೆ ವಾಸಿ ಆಗ್ತದೆ. ಮುಚ್ಚಿ, ನಿದ್ದೆ, ಲಜ್ಜಿ ಇವು 3 ಕರೆಕ್ಟ್ ಇದ್ದರೆ ಮನುಷ್ಯ ಜೀವನದಾಗ ಗೆದ್ರಿ ಕಾಸು ಬಿದ್ರಿ. 40 ವರ್ಷದಿಂದ ಮಾಡ್ತಾ ಇದ್ದಾರೆ. ನೀಲನಹಳ್ಳಿ ಇದೆ 8 ಕಿಲೋಮೀಟ್ರ್ ಸರ್. ನಾನು ಫೋನ್ ಮಾಡೇ ಬರ್ಬೇಕು ಸರ್, ನಾನು ಅದೇ ಇಲ್ಲ ಅಂತಂದು. 80 88 98 66 44 ಯಾವುದೇ ಸಲಹೆ ಬೇಕಾಗಿ ಕೇಳಿ ನಾನು ಕೊಡ್ತಿದ್ದನ್ನು ಹೇಳ್ತೇನೆ.